ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಇಂದು ಯಾವ ಚರ್ಚೆ ಮಾಡಿಲ್ಲ. ಅನೌಪಚಾರಿಕವಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಕೆಲ ಶಿಫಾರಸು ಮಾಡಲಾಗಿದೆ. ಮುಂದೆ ಚರ್ಚೆ ಮಾಡೋಣ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಹೊಸ ಅರ್ಜಿ ಹಾಕಬೇಕಾ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆ. ನಿನ್ನೆ ಕೂಡ ಒಂದು ಸಭೆ ಆಗಿತ್ತು. ಇವತ್ತು ಸಭೆಯಲ್ಲಿ ನಿರ್ಧಾರ ಮಾಡಲಾಗತ್ತೆ ಅಂತ ಹೇಳಲಾಗಿತ್ತು. ಹೊಸ ಅರ್ಜಿ ಹಾಕಬೇಕಾ ಬೇಡವಾ ಅನ್ನೋ ಬಗ್ಗೆ ಗೊಂದಲ ಇತ್ತು. ಅದಕ್ಕೆ ಇವತ್ತು ಪರಿಹಾರ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅನ್ನೋ ಮಾತನ್ನ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅನೌಪಚಾರಿಕವಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಕೆಲ ಶಿಫಾರಸು ಮಾಡಲಾಗಿದೆ. ಮುಂದೆ ಚರ್ಚೆ ಮಾಡೋಣ ಅನ್ನೋ ಮಾತನ್ನ ಸಿಎಂ ಹೇಳಿದ್ದಾರೆ. ಬಸ್ ದರ ವಿಚಾರದಲ್ಲಿ ಜನರ ಬಗ್ಗೆ ಯೋಚನೆ ಮಾಡಬೇಕಿದೆ. ಅಧಿಕಾರಿಗಳಿಗೆ ಒಂದು ವರದಿ ಕೊಡುವಂತೆ ಹೇಳಿದ್ದೇನೆ. ರಾಜ್ಯದ ಹಿತಕ್ಕಾಗಿ ಏನು ಸಾಧ್ಯನೋ ಮಾಡ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಸ್ ದರ ಏರಿಕೆ ಬಗ್ಗೆ ಸಾರಿಗೆ ಇಲಾಖೆ ಪ್ರಸ್ತಾಪ ಮಾಡಿದೆ. ತೈಲ ಖರೀದಿ ಮತ್ತು ಪೂರೈಕೆ ಬಗ್ಗೆ ವರದಿ ಕೇಳಿದ್ದೇನೆ. ಬಸ್ ದರ ಏರಿಕೆ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಏನಾಗಿದೆ ಅಂತ ಅಂದ್ರೆ ಪ್ರೈವೇಟ್ ಡೀಸೆಲ್ ಬೆಲೆ ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದೇರ್ ಇಸ್ ಬಿಗ್ ಡಿಫರೆನ್ಸ್. ಮೋರ್ ದೆನ್ 40 ರೂಪೀಸ್ ಏನೋ ಡಿಫ್ರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನಂಗೆ ಕೊಟ್ಟಿದ್ದಾರೆ. ಈ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡಬ್ಬಗಳು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟವರು. ಅದು ಬಿಟ್ಬಿಟ್ಟು ಡಬ್ಬಗಳು ಎತ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು, ಎಲ್ಲಿ ಏನು ಎಷ್ಟ ಯಾವ ರೀತಿ ಏನು ಅಂತೇಳಿ. ನಾವು ಮೊದಲೆಲ್ಲ ಆಟೋಮೆಟಿಕ್ಕಾಗಿ ಏನು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಹಿಂದೆ ನಾವು ಆಟೋಮೆಟಿಕ್ಕಾಗಿ ಇದನ್ನು ಪ್ರೈಸ್ನ ಜಾಸ್ತಿ ಮಾಡಬೇಕು ಅಂತ ಒಂದು ತೀರ್ಮಾನ ಹಿಂದೆ ಆಗಿತ್ತು. ಈಗ ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆಯನ್ನು ನಾವು ಮಾಡಬೇಕು. ಮಾಡಿಬಿಟ್ಟು ನಾವು KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ ಯಾಕೆಂದರೆ ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಸ್ಸಲ್ಲಿ ಓಡಾಡಬೇಕು, ಪಬ್ಲಿಕ್ ಪೆಟ್ರೋಲ್ ಉಳಿಸ್ಬೇಕು, ಡೀಸೆಲ್ ಉಳಿಸ್ಬೇಕು. ಅವ್ರದ್ದು ಏನೋ ಮಾರ್ಗದರ್ಶನ ಎಲ್ಲ ಇದೆ. ಅವ್ರದ್ದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಹಿತಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯೆಸ್ಟ್ ಪಾಸಿಬಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.